ಪಟ್ಟಣವನ್ನು CCTV ಕಣ್ಗಾವಲಿಗೆ ತರ್ತೀವಿ ಅಂಥೇಳಿ ಘೋಷಣೆ ಮಾಡ್ಕೊಂಡಿದ್ವಿ. ಈಗ ಅದನ್ನು ನಿರ್ಣಯ ಆಗಿದೆ ನಮ್ಮಲ್ಲಿ. ನಿರ್ಣಯ ಮಾಡಿದ ಮೇಲೆ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ಸಮ್ಮುಖದಲ್ಲಿ ಸಭೆ ಕರೆದು ಎಲ್ಲೆಲ್ಲಿ ಪಾಯಿಂಟ್ಸ್ಗಳು ನಮಗೆ ಸರ್ಕಲಲ್ಲಿ ಹಾಕ್ಬೋದು. ಈಗ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಾವು ಟೌನಿಂದ ಹೊರಗೆ ಹೋಗುವಂಥ ಸಮಯ 4 ಪ್ರಮುಖ ಸ್ಥಳಗಳಿದ್ದಾವೆ. ಆ 4 ಪ್ರಮುಖ ಸ್ಥಳಗಳಲ್ಲೂ ಸಹ ಪ್ರಮುಖ ಹಾಕುವಂಥದ್ದು. ಮತ್ತು ನಮ್ಮ ಪೇಟೆ ಭಾಗದಲ್ಲಿರುವಂಥ ಗಾಂಧಿ ಚೌಕ, ಕೊಪ್ಪ ಸರ್ಕಲು, ಹೀಗೆ ಎರಳಿಕೆರೆ ಸರ್ಕಲು, ನಮ್ಮ ಟೌನಿಂದ ಅವರೇನಾಗಿದೆ ಅಂದರೆ ಪೊಲೀಸ್ ಇಲಾಖೆ ಒಂದು ಲೀಸ್ಟ್ ಮಾಡಿದೆ. ಅವರು ಟೌನನ್ನು ಬಿಟ್ಟು ಸಹ ಮಾಡಿದ್ದಾರೆ. ಯಾಕಂದರೆ ಅವರು ನಮ್ಮ ಸ್ವಾಗತ ಕಾಮನ್ಗಿಂತ ಆ ಕಡೆಯಿಂದ ಸಹ ಅವ್ರು ಮಾಡ್ಕೊಂಡಿರುವಂಥದ್ದು. ಅದೆಲ್ಲವೂ ಸಹ ಜಟ್ಪಟ್ ನಗರದಲ್ಲಿ ಒಂದು ಪಾಯಿಂಟ್ ಮಾಡ್ಕೊಂಡಿದೆ. ಅದು ನಾವು ಹೇಳಿದ್ವಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದರಲ್ಲಿ ಏನಂದರೆ ನಾವು 10 ಲಕ್ಷ ರೂಪಾಯಿನ ರಿಸರ್ವ್ ಮಾಡಿದ್ವಿ. ಪಟ್ಟಣ ಪಂಚಾಯತ್ 10 ಲಕ್ಷ ಕೊಡ್ಬೋದು, ಅಂದರೆ ಒಂದು 10 ಲಕ್ಷ ಕೊಡ್ಬೋದು ಬಜೆಟಲ್ಲಿ ರಿಸರ್ವ್ ಮಾಡ್ಕೊಂಡಿದ್ವಿ. ಈಗ ನೋಡಿದರೆ CCTV ನಾವು ಎಲ್ಲ ಪಾಯಿಂಟ್ಗಳು ಒಂದು ಸತಿ ಮಾಡೋ ಟೈಮಲ್ಲಿ ಮಾಸ್ಟರ್ ಪ್ಲಾನಾಗಿ ಮಾಡಬೇಕಂತ ಚಿಂತನೆ ಮಾಡಿಕೊಂಡು ಇಡೀ ನಮ್ಮ ಕೌನ್ಸಿಲು ಏನು ಸಲಹೆ ಕೊಟ್ಟಿದೆ ಅಂತ ಹೇಳಿದ್ರೆ, ಒಂದು ಸತಿ ಬೇಕಾದ್ರೆ 30 ಲಕ್ಷ 40 ಲಕ್ಷ ಆಗಿಬಿಡಲಿ, ಬೇಕಾದ್ರೆ ಕೆಲವು ಡೋನರ್ಗಳನ್ನು ಬೇಕಾದ್ರೆ ನಾವು ಕರ್ಕೊಳ್ಳೋಣ. ಕೆಲವು ನಮ್ಮ ಸಂಘ ಇದು ವಿಶೇಷವಾಗಿ ನಮ್ಮ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳಿದ್ದಾವೆ, ಅವ್ರನ್ನೆಲ್ಲ ನಾವು ಒಂದು ಸಭೆ ಕರೆದು, ಚೌಟ್ರಿಗಳಿದ್ದಾವೆ, ಅವ್ರನ್ನ ಕರೆಸಿ ಡೋನರ್ ರೂಪದಲ್ಲಿ ಕೆಲವು ಕ್ಯಾಮ್ರಾಗಳನ್ನು ಅವ್ರು ಇದು ಮಾಡ್ಕೊಂಡ್ಬಿಟ್ರೆ, ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಒನ್ ಟೈಮು ಒಂದು ಸಿಸ್ಟಮೆಟಿಕ್ ಆಗಿ ಇಡೀ ಪಟ್ಟಣವನ್ನು CCTV ಕಣ್ಗಾಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇವತ್ತು ಮಧ್ಯಾಹ್ನ ಮೇಲೆ DYSP ಮತ್ತು ಅವ್ರಿಗೆ ಬರಲಿಕ್ಕೆ ಹೇಳಿದ್ದೀನಿ ನಾನು. ಬಂದು ಅದನ್ನು ಎಲ್ಲೆಲ್ಲಿ CCTV ಮಾಡ್ಬೋದು ಕರೆಕ್ಟಾಗಿ ನಾವು ಫಾಲೋಅಪ್ ಮಾಡ್ಕೊಂಡು ಹೋದರೆ, ಮತ್ತು ವಿಶೇಷವಾಗಿ ಶಿವಮೊಗ್ಗನ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದಂಥ ಕ್ಯಾಮರಾ ಅಳವಡಿಸಿದಂಥ ವ್ಯಕ್ತಿಗಳು ಸಹ ಅವ್ರು DSP ಕರ್ಸ್ಕೊಂಡಿದ್ದಾರೆ. ಈ CCTV ಅಳವಡಿಸೋ ವಿಚಾರದಲ್ಲಿ ನಾವಿಬ್ಬರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಸಂಪೂರ್ಣದ ಮಾನಿಟರಿಯನ್ನು ಪೊಲೀಸ್ ಸ್ಟೇಷನ್ ಇಡುವಂಥ ವ್ಯವಸ್ಥೆ ಸಹ ಆಗಿದೆ. ಇದೂ ಸಹ 1 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಆಶಾಭಾವನ ನಾನು ಇಟ್ಕೊಂಡಿರುತ್ತೆ. ಯಾಕಂದರೆ ಕೊಪ್ಪ ಸರ್ಕಲಿಂದ ಏನು ರೋಡ್ ಬೆಂಡಿಂಗ್ ಆಗ್ತಾಯಿದೆ, ರೋಡ್ ಬೆಂಡಿಂಗ್ ಆಗುವಂಥ ಏರಿಯಾಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಎಲ್ಲಿ ಬೆಂಡಿಂಗ್ ಆಗ್ತದೆ ನಮ್ಮ ಕಲ್ಪನೆಯಲ್ಲಿ ಇರೋ. ಯಾಕಂದ್ರೆ ನಾವು ಮೊನ್ನೆ ಮೀಟಿಂಗ್ ಕರೆದಿದ್ದು ಒಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ, PW ಇಲಾಖೆ, ಪೊಲೀಸ್ ಇಲಾಖೆನ ಕರೆಸಿ ಸಭೆ ಮಾಡಿರುವಂಥದ್ದು. ಈಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಆ ಟೈಮಲ್ಲಿ ಇಲ್ಲ ಅಂತ ಬರಲಿಲ್ಲ. ಅದು ಕೆಲವು ಅವ್ರ ಹತ್ರ ನಾವು ಕರೆಸಿ ನಾವು ಅದನ್ನ ಸಲಹೆ ತೊಗೊಂಡಿದ್ದೀವಿ. ಮತ್ತು ಹೊಸ ಬ್ರಿಡ್ಜ್ ಆಗಿದ್ದ ಕಡೆಯೂ ಅಷ್ಟೇ ಕ್ಯಾಮ್ರಾ ಟೋಟಲಿ ಒಂದು ನನ್ನ ಲೆಕ್ಕದಲ್ಲಿ ಒಂದು 30-35 ಪಾಯಿಂಟ್ ಆಗ್ಬೋದು ಇಡೀ ಟೌನಿಗೆ ಸಂಬಂಧಪಟ್ಟಂಗೆ. ಅದು ಸ್ವಲ್ಪ ನಾವು ವೇಗವಾಗಿ ಹಚ್ಚಿದರೆ ತೊಂದರೆ ಆಗಿದ್ರೆ ಫಾಸ್ಟ್ ಮಾಡ್ಬೋದು ಅಂಥೇಳಿ. ಮತ್ತು ಎಲ್ಲಕ್ಕಿಂತ ದೊಡ್ಡ ಮಟ್ಟದ ನಮ್ಮ ಒಂದು ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಮೊದಲಿನ ದೂರಿತ್ತು. ಟ್ರಾಫಿಕ್ ಏನಂದರೆ ಕೆಲವು ವೆಹಿಕಲ್ಗಳು ರಸ್ತೆ ಮೇಲೆ ನಿಲ್ತವೆ, ತೊಂದರೆ ಆಗ್ತದೆ ಅಂಥೇಳಿ ಕೌನ್ಸಿಲ್ ಒಂದು ನಿರ್ಣಯ ತೊಗೊಂಡಿದ್ದೀವಿ. ಅದೇನು ನಿರ್ಣಯ ತೊಗೊಂಡಿದ್ದೀವಿ ಅಂತ ಹೇಳಿದರೆ, ಕೊಪ್ಪ ಸರ್ಕಲ್ ಟು ಆಗುಂಬೆ ಸ್ಟ್ಯಾಂಡು ಪಾರ್ಕಿಂಗನ್ನು ಪೇಯಬಲ್ ಪಾರ್ಕಿಂಗ್ ಮಾಡೋದು ಅಂಥೇಳಿ. ಅಂದರೆ ಮುನ್ಸಿಪಾಲ್ಟಿಗೆ ಇನ್ಕಮ್ ಮಾಡೋ ಉದ್ದೇಶಕ್ಕಲ್ಲ. ಈಗೇನಾದರೆ ಕೆಲವು ಟೈಮಲ್ಲಿ ನಾವು ವರ್ತಕರ ಸಂಘದ ಮೀಟಿಂಗ್ 1 ವರ್ಷದ 8 ತಿಂಗಳ ಹಿಂದೆ ಕರೆದಿದ್ವಿ ಅವ್ರದ್ದು ಸಲಹೆ ತೊಗೊಳ್ಳಿಕ್ಕೆ. ಏನಾಗತ್ತೆ ಅಂಥೇಳಿ ಕೆಲವರು ಔಟ್ಸೈಡಿಂದ ಬಂದು ಅವ್ರು ಗಾಡಿ ಇಟ್ಟು ಶಿವಮೊಗ್ಗಕ್ಕೆ ಬೇರೆ ಕಡೆಗೆ ಹೋಗ್ತಾಯಿದ್ರು. ಈಗ ಅದು ಒಂದು ನ್ಯೂಸೆನ್ಸ್ ಆಗ್ತಾಯಿತ್ತು. ಮತ್ತು ಎರಡನೇದಾಗಿ ಏನಂತ ಹೇಳಿದರೆ, ಒಂದು ಕಮರ್ಷಿಯಲ್ ಮಳಿಗೆ ಇದ್ದರೆ ಅವ್ರದ್ದು 10-12 ಜನ ಲೇಬರ್ಸ್ ಇರ್ತಾರೆ. ಆ ಲೇಬರ್ಸಿನ ವೆಹಿಕಲ್ಗಳು ಸಹ ರಸ್ತೆ ಮೇಲೆ ನಿಲ್ಲುವಂಥ ವ್ಯವಸ್ಥೆಗಳಿತ್ತು. ಇದೆಲ್ಲವೂ ಸಹ ನಾವು ರೆಗ್ಯುಲರಾಗಿ ಅದು ಯಾವ ದಿನನಿತ್ಯದೇನು ಕಸ್ಟಮರ್ಗಳು ಬಂದು ಅಟೆಂಡ್ ಮಾಡಿ ಹೋಗುವಂಥದ್ದಿದ್ರೆ ಅವ್ರು 1 ಗಂಟೆ 2 ಗಂಟೆ ಹೋಗಿಬಿಡ್ತಾರೆ. ಅಂಥವ್ರಿಗೆ ಮಾತ್ರ ಅವಕಾಶ. ಅಲ್ಲ, ಅದಕ್ಕೆ ಏನಾಗಿದೆ ಅಂದರೆ ಡಾಕ್ಟರ್ ನಾರಾಯಣ ಸ್ವಾಮಿ ಇರುವಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಅದನ್ನು ಆವಾಗ ಕಮರ್ಷಿಯಲ್ ಲೈಸೆನ್ಸ್ ತೊಗೊಳ್ಳುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಾವು ಪಾರ್ಕಿಂಗನ್ನು ನಾವು ಅದನ್ನು ಅವ್ರು ರಿಸರ್ವ್ ಮಾಡ್ಕೊಂಡು ಲೈಸೆನ್ಸ್ ನಾವು ಕೊಡ್ತಿದ್ವಿ. ಈಗ ಅಂಥ ಬಿಲ್ಡಿಂಗ್ಗಳು ನೀವು ಎಷ್ಟೇ ನೋಡಲಿಕ್ಕೆ ಹೋದರೂ ಸಹ ಸಿಗೋದು ಒಂದು 5-10 ಬಿಲ್ಡಿಂಗ್ ಸಿಗ್ಬೋದು. ಅದು ಕೆಲವರು ನಿಲ್ಲಿಸ್ತಾ ಇದ್ದಾರೆ. ಈಗಲೂ ಕೆಲವರು ಏನು ಮಾಡ್ಕೊಂಡ್ರೆ ಟ್ರೇಡ್ ಲೈಸೆನ್ಸ್ ತೊಗೊಂಡು ವ್ಯವಹಾರಿಕವಾಗಿ ಬಳಸ್ತಾ ಇದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಡಲಿಕ್ಕೆ ನೋಟಿಸ್ ಫಾಲೋಅಪ್ ಆಗಿದೆ. ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಹೇಳಿದ್ದೀವಿ, ಅದನ್ನು ಫಾಲೋಅಪ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಇಡೀ ಟೌನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದಲ್ಲ, ಅದಕ್ಕೇನಂದರೆ ಅದಕ್ಕೂ ಸಹ ಒಂದು ಕಾರ್ಯರೂಪನ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪೇಬಲ್ ಪಾರ್ಕಿಂಗಲ್ಲಿ ನಿಯಮ ಈಗ ಇದನ್ನು ಷರತ್ತುಗಳು ನಾವು ಹಾಕಿಲ್ಲ. ನಮ್ಮದು ಅಂದಾಜು ಏನಂದರೆ ಬಸ್ ಸ್ಟ್ಯಾಂಡ್ ಒಳಗಂತ ಏರಿಯಾದ್ರು ಅಷ್ಟೇ ಒಂದು ವೆಹಿಕಲ್ ಹೋಗೋಂಗಿಲ್ಲ, ಪೂರ್ತಿ ವೆಹಿಕಲ್ಗಳು ಅಲ್ಲಿ ನಿಲ್ಲಿಸಿ ಹೋಗುವಂಥದ್ದು ಆಗ್ತದೆ. ನಮಗೆ ಒಂದು ಮೈಂಟೆನೆನ್ಸ್ ಮಾಡಲಿಕ್ಕೆ ಒಬ್ಬ ಜನ ಬೇಕು, ಅವನಿಗೆ ದಿನದ ಸ್ಯಾಲ್ರಿ ಬೇಕು ಅಷ್ಟೇ. ಅವ್ರಿಗೆ ಅಲ್ಲ ಬರೀ ಅವಾಗೇನು ಮಾಡಿದ್ವಿ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಅದೇನಾಗಿತ್ತು ಅಂದರೆ ನಾವು ₹2 ₹3 ಇಟ್ಟಿದ್ವಿ, 3 ರೂಪಾಯಿ. ಈಗ ನಮ್ಮದು ಉದ್ದೇಶ ಏನಂತ ಹೇಳಿದರೆ, ಟ್ರಾಫಿಕ್ಕಿನ ಸಮಸ್ಯೆನ ಅತ್ಯಂತ ಸರಳೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾರಾದರೂ ಗ್ರಾಹಕರು ಬಂದರೆ ಅವರಿಗೂ ತೊಂದರೆ ಆಗಬಾರ್ದು. ಅವ್ರಿಗೆ ನಾನು ½ ಅವರ್ ತನಕ ಫ್ರೀನೇ, ಅವರಿಗೆ ½ ಅವರ್ ತನಕ ಅವ್ನು ಕಲೆಕ್ಷನ್ ಮಾಡೋಂಗಿಲ್ಲ. ½ ಅವರ್ ಅರ್ಧ ಗಂಟೆ ತನಕ ಹೊಂಟಿದ್ರೆ ಅವನು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಹೋದರೆ ಹೋಗ್ಬಿಡಿ, ಅವನಿಗೇನು ದುಡ್ಡಿಲ್ಲ. ಅರ್ಧ ಗಂಟೆ ದಾಟಿದರೆ ಅವನಿಗೆ ಹಾಕುವಂಥ ಇದನ್ನು ರಸೀದಿ ಕೊಡುವಂಥ ಸಿಸ್ಟಮನ್ನು ಮಾಡಬೇಕು ಅಂತೇಳಿ. ಲಾಸ್ಟ್ ಟೈಮ್ ಏನು ಸಮಸ್ಯೆ ಆಗಿದೆ 2016ರಲ್ಲಿ ನಾನು ಅಧ್ಯಕ್ಷರ ಟೈಮಲ್ಲಿ ಮಾಡಿದ್ದವಾಗ. ಆವಾಗೇನು ಸಮಸ್ಯೆ ಆಗಿತ್ತು ಅಂದರೆ ಬಂದ ತಕ್ಷಣ ವಸೂಲಿಗೆ ಇಳಿದ್ಬಿಟ್ರು. ನಾವು ಟೆಂಟ್ ಕರೆದ್ಬಿಟ್ಟಿದ್ವಿ.
ನೀವು ಅದನ್ನು ಸುಂಕದ ರೂಪಾಯಲ್ಲಿ ಕರೆದಿವಿ. ಅವನೇನಂತಂದರೆ ಒಂದು ವೆಹಿಕಲ್ ಬಂದ ತಕ್ಷಣ ಇಷ್ಟು ಕೊಡಿ ಅಂತ ಕೊಡೋದು, ಆವಾಗೇನಾಗುತ್ತೆ ಜನರ ವಿರೋಧ ಆಯಿತು, ಅದೆಲ್ಲ ಸಮಸ್ಯೆ ಆಗಿದೆ. ಈಗೇನೆಂದರೆ ಈಗ ನಮ್ಮ ತೀರ್ಥಹಳ್ಳಿ ಅತ್ಯಂತ ವೇಗವಾಗಿ ಬೆಳೀತಿರೋದ್ರಿಂದ ನಮಗೆ ನಾಳೆ ಟ್ರಾಫಿಕ್ಕಿಂದ ದೊಡ್ಡ ಸಮಸ್ಯೆ. ಮತ್ತು ಆಲ್ಟರ್ನೇಟ್